ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿನ್ನೆಯಿಂದ ಅಧಿಕೃತವಾಗಿ ಜಾರಿಯಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಬೆಂಗಳೂರು BBMP ಕೇಂದ್ರ ಕಚೇರಿ ಏನಿತ್ತು ಅದು ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕೇಂದ್ರ ಕಚೇರಿ ಆಗಿರುವಂಥದ್ದು. ನಾಮಫಲಕವನ್ನು ಕೂಡ ಈಗ ಬದಲಾವಣೆ ಮಾಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಾಮಫಲಕವನ್ನು ಅಳವಡಿಕೆ ಮಾಡಿದ್ದಾರೆ. ಗಮನಿಸ್ಬೋದು, BBMP ಎನ್ನುವಂತಹ ಹೆಸರು ಇತಿಹಾಸ ಸೇರಿದೆ. ಈಗಾಗಲೇ BBMP ನಾಮಫಲಕವನ್ನು ತೆರವು ಮಾಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಾಮಫಲಕ ಹಾಕಿ ಈಗ ಅದಕ್ಕೆ ಹೂವಿನ ಅಲಂಕಾರವನ್ನು ಮಾಡ್ತಾ ಇರುವಂಥದ್ದು, ಆ ಬೋರ್ಡ್ಗೆ ಹೂವನ್ನು ಹಾಕ್ತಾ ಇರುವಂಥದ್ದನ್ನು ಕಂಡು ಬರ್ತಾ ಇದೆ. ನಿನ್ನೆಯಿಂದಲೇ ಅಧಿಕೃತವಾಗಿ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನು ಕೂಡ ಹೊರಡಿಸಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈಗಾಗಲೇ ರಚನೆ ಆಗಿರುವಂಥದ್ದು. 5 ಪಾಲಿಕೆಗಳು ಆಡಳಿತ ಆಗ್ತಾ ಇದೆ. ಈಗಾಗಲೇ ಆಡಳಿತ ನಿನ್ನೆಯಿಂದ ಶುರುವಾಗಿರುವಂಥದ್ದು. ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲೇ 5 ಪಾಲಿಕೆಗಳು ಕರ್ತವ್ಯವನ್ನು ನಿರ್ವಹಿಸ್ತವೆ. ಈ ರೀತಿ ಈ ಕಾರ್ಪೊರೇಷನ್ ಸರ್ಕಲ್ ಬಳಿ ಇರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ನಾಮಫಲಕವನ್ನು ಬದಲಾವಣೆ ಮಾಡಿ ಈ ಒಂದು ಕಟ್ಟಡಕ್ಕೆ ಹೂವಿನ ಅಲಂಕಾರವನ್ನು ಕೂಡ ಮಾಡಿರುವಂಥದ್ದು. ನಾಮಫಲಕಕ್ಕೂ ಕೂಡ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ. ಇವತ್ತು ಈ ರೀತಿಯಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಆಗಿರೋದಕ್ಕೆ ಕೇಂದ್ರ ಕಚೇರಿಯ ಬಳಿ ಈ ರೀತಿ ಹೂವುಗಳಿಂದ ಸಿಂಗಾರವನ್ನು ಮಾಡ್ತಾ ಇರುವಂಥದ್ದು. ಇದಷ್ಟೇ ಅಲ್ಲ, ಜನ ಕೇಳ್ತಾ ಇರುವಂಥದ್ದು ಅಭಿವೃದ್ಧಿಯನ್ನು ಮಾಡಬೇಕು. ಯಾವುದೇ ಹೆಸರನ್ನು ಬದಲಾವಣೆ ಮಾಡಿದ್ರೆ ಏನು ಬಂತು, ಪಾಲಿಕೆಗಳು 5 ಮಾಡಿದ್ರು ಕೂಡ ಏನು ಬಂತು, ಅಭಿವೃದ್ಧಿ ಮುಖ್ಯ. ಹಾಗಾಗಿ ಅಭಿವೃದ್ಧಿಯನ್ನು ಮಾಡಬೇಕಾಗತ್ತೆ. ಸಾಕಷ್ಟು ಬೆಂಗಳೂರಿನಲ್ಲಿ ಸಮಸ್ಯೆಗಳಿವೆ. ರಸ್ತೆ ಗುಂಡಿ ಸಮಸ್ಯೆ ಇದೆ, ಟ್ರಾಫಿಕ್ ಸಮಸ್ಯೆ ಇದೆ, ಕಸದ ಸಮಸ್ಯೆ ಇದೆ. ಎಲ್ಲವನ್ನು ಕೂಡ ಬದಲಾವಣೆ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಕರ್ತವ್ಯ ಮಾಡಬೇಕು ಹೊರತು ಹೆಸರುಗಳನ್ನು ಬದಲಾವಣೆ ಮಾಡಿದ್ರೆ ಏನು ಪ್ರಯೋಜನ ಅಂತೇಳಿ ಸಾರ್ವಜನಿಕರು ಕೂಡ ಈ ರೀತಿಯಾಗಿ ಟೀಕೆ ಮಾಡ್ತಾ ಇದ್ದಾರೆ. ನೋಡಬೇಕು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಆಗಿದೆ, ಆಡಳಿತ ಶುರುವಾಗಿದೆ. ಯಾವ ರೀತಿಯಾಗಿ ಬೆಂಗಳೂರನ್ನು ಬದಲಾವಣೆ ಮಾಡ್ತಾರೆ, ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ TV, ಬೆಂಗಳೂರು.